ಅಂಗಡಿಗೆ ಹೊರಟಿದ್ದ ಯುವತಿ ಜೊತೆ ಅಸಭ್ಯವಾಗಿ ವರ್ತನೆ ತೋರಿದ್ದಾರೆ. ಗಾಂಜಾ ನಶೆಯಲ್ಲಿ ಮೈಕೈ ಮುಟ್ಟಿ 5-6 ಜನ ಈ ಕುಕೃತ್ಯ ಮೆರೆದಿದ್ದಾರೆ. ಹಾಡಹಗಲೇ ನಡು ರಸ್ತೆಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಪ್ರತಿರೋಧ ವ್ಯಕ್ತಪಡಿಸಿದಂಥ ಯುವತಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ನೋಡ್ರಿ, ಒಬ್ಬ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಒಬ್ಬನಾದರೂ ಸ್ಥಿಮಿತದಲ್ಲಿದ್ದಾನ? ಇಲ್ಲ, ಎಲ್ಲರೂ ನಶೆ, ಅದು ಹಾಡಹಗಲೇ. ಅಂಗಡಿಗೆ ಅಂತ ಯುವತಿ ಹೊರಟಿದ್ರಂತೆ. ಆ ಯುವತಿಯ ಜೊತೆ ಅಸಭ್ಯವಾಗಿ ವರ್ತನೆ ತೋರಿದ್ದಾರೆ. 2 ಯುವಕರು ಕಾಣಿಸ್ತಾ ಇದ್ದಾರೆ, ಜೊತೆಗೆ ಗಲಾಟೆಗೆ ಬಂದಿದ್ದಾರೆ, ಕೈ ಮಿಲಾಯಿಸಿದ್ದಾರೆ. ಎಲ್ಲನೂ ಆಗಿದೆ. ಇದೆಲ್ಲವೂ ಹಾಡಹಗಲೇ ಆಗಿರೋದು. ಪೊಲೀಸರ ಭಯ ಭಕ್ತಿ ಏನಾದರೂ ಇದೆಯೇ ಇವಕ್ಕೆ? ವಾಸುದೇವ್, ಇದು ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ಈ ರೇಣುಕಾ ಯಲ್ಲಮ್ಮ ಬಡಾವಣೆ ಏನಿದೆ, ಈ ಒಂದು ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಅಂಗಡಿಗೆ ಹೊರಟಿದ್ದಂತಹ ಯುವತಿಯ ಜೊತೆ 4-5 ಜನ ಅಸಭ್ಯವಾಗಿ ವರ್ತಿಸಿದ್ದಾರೆ. ಜೊತೆಗೆ ಹಾಡಹಗಲೇ ನಡು ರಸ್ತೆಯಲ್ಲಿ ಮೈಕೈ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ನೀಡಿರುವಂತದ್ದು. ಈ ವೇಳೆ ಅಂದ್ರೆ ಪ್ರತಿರೋಧ ವ್ಯಕ್ತಪಡಿಸಿದಂತಹ ಯುವತಿ ಮೇಲೆ ಮನಬಂದಂತೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ. ಈ ಎಲ್ಲಾ ದೃಶ್ಯಗಳು ಕೂಡ ವಿಡಿಯೋದಲ್ಲಿ ಸೆರೆಯಾಗಿರುವಂತದ್ದು. ಈ ಘಟನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಯುವತಿ ಏನಿದ್ದಾಳೆ, ಆಕೆ ದಿನಸಿ ತರೋದಕ್ಕೆ ಅಂತ ಹೇಳಿ ಅಂಗಡಿಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಏಕಾಏಕಿ ಆ ಯುವತಿಯನ್ನ ಎಳೆದೊಯ್ದು ಆಕೆಯ ಮೇಲೆ ಹಲ್ಲೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಯಾವಾಗ ಆಕೆ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ಲು, ಆ ಟೈಮಲ್ಲಿ ಎಲ್ಲರ ಮಧ್ಯೆ ಅಂದ್ರೆ ಆ 4 ಜನ ಏನಿದ್ದಾರೆ ಅವರು ಏಕಾಏಕಿ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜನ ಸ್ಥಳೀಯರು ಕೂಡ ಬರ್ತಾರೆ. ಆ ಒಂದು ಸ್ಥಳೀಯರ ಸಹಾಯದಿಂದ ಆ ಹುಡುಗಿಯನ್ನ ರಕ್ಷಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಜೊತೆಗೆ ಆ ಯುವತಿಯ ಮನೆ ಬಳಿ ಕೂಡ ನುಗ್ಗಿ ಆ ಒಂದು ಗ್ಯಾಂಗ್ ಏನಿದೆ 4-5 ಜನರ ತಂಡ ಗಲಾಟೆಯನ್ನ ಕೂಡ ಮಾಡ್ತಾರೆ. ಆ ಸ್ಥಳೀಯರು ಏನ್ ಸಹಾಯಕ್ಕೆ ಅಂತ ಬರ್ತಾರೆ, ಆ ಸ್ಥಳೀಯರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿರುವಂತದ್ದು. ಈಗಾಗ್ಲೇ ಈ ಎಲ್ಲಾ ಸಿಸಿಟಿವಿಯಲ್ಲಿ ಕೂಡ ಸೆರೆ ಆಗಿರುವಂತದ್ದು. ಅಂದ್ರೆ ಕ್ಲಿಯರ್ ಕಟ್ ಆಗಿ ಆ ಒಂದು ಯುವತಿಯ ಮೇಲೆ ಅವರು ಯಾವ ರೀತಿಯಾಗಿ ತಮ್ಮ ದೌರ್ಜನ್ಯವನ್ನ ತೋರಿಸ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿರುವಂತದ್ದು. ಅಂದ್ರೆ ಆಕೆ ತನ್ನ ಬಾಡಿಗೆ ತಾನು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸೋದಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಮಾನ್ಯವಾಗಿ ಆಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ಲು. ಆ ಕಾರಣಕ್ಕಾಗಿ ಏಕಾಏಕಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಜೊತೆಗೆ ಬಿಡಿಸೋದಕ್ಕೆ ಅಂತ ಬಂದಂತಹ ಜಗಳ ಬಿಡಿಸೋದಕ್ಕೆ ಬಂದಂತಹ ಸ್ಥಳೀಯರು ಏನಿದ್ದಾರೆ, ಆ ಸ್ಥಳೀಯರ ಮೇಲೂ ಕೂಡ ತಮ್ಮ ದರ್ಪವನ್ನ ತೋರಿಸಿ ಅಲ್ಲೊಂದು ಸೀನ್ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಆ 4 ಜನ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಗೀತ, ಅವರನ್ನು ನೋಡಿದಾಗಲೇ ಗೊತ್ತಾಗ್ತಾ ಇದೆ ನಶೆಯಲ್ಲಿದ್ರು ಅವರು ಅಂತ. ಅವ್ರು ನೋಡಿ, ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ದೃಶ್ಯದಲ್ಲೇ ಕಾಣ್ತಾ ಇದೆ. ಆದರೆ ಹಾಡಹಗಲೇ ನಶೆಯಲ್ಲಿರಬೇಕು ಅಂತ ಹೇಳಿದ್ರೆ ಇವ್ರಿಗೆ ಇವತ್ತಿಂದ ಡ್ರಗ್ ಸಪ್ಲೈ ಆಗ್ತಾ ಇರಲ್ಲ. ಅವ್ರಿಗೆ ಗೊತ್ತಿರುತ್ತೆ ಡ್ರಗ್ ಚಾನಲ್ ಯಾವುದು, ಎಲ್ಲಿಂದ ಬರುತ್ತೆ, ಏನು ಕತೆ ಅಂತ ಎಲ್ಲನೂ ಗೊತ್ತಿರುತ್ತೆ. ಈ ಕಾನೂನು ಸುವ್ಯವಸ್ಥೆಯಲ್ಲೂ ಹೋಯ್ತು ಅಂತ ಡ್ರಗ್ಸ್ಗಳನ್ನು ಮಟ್ಟ ಹಾಕ್ತೀವಿ, ಪೆಡ್ಲರ್ಗಳನ್ನು ಮಟ್ಟ ಹಾಕ್ತೀವಿ ಅಂತ ಪೊಲೀಸರು ಹೇಳಿದ ಮಾತ್ರನಾ? ಖಂಡಿತವಾಗ್ಲೂ ಈ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಅಂದ್ರೆ ಹಾಡಹಗಲೇ ಒಂದು ಯುವತಿ ಈ ರೀತಿಯಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋದಾಗ ಈ ರೀತಿಯಾಗಿ ದಾಳಿ ಮಾಡ್ತಾರೆ ಅಥವಾ ನಡು ರಸ್ತೆಯಲ್ಲಿ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಇನ್ನೊಂದು ಕಡೆ ಅಂದ್ರೆ ನೀವು ಹೇಳಿದ ಹಾಗೆ ಅವರು ಗಾಂಜಾ ನಶೆಯಲ್ಲಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಅವರಿಗೆ ಅವ್ರದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಯಲ್ಲಿ, ಅಂದ್ರೆ ತಮ್ಮ ಮಾತನ್ನೇ ತಾವೇ ಕೇಳೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಅವರು ರಸ್ತೆಯಲ್ಲಿ ಓಡಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಅಂದ್ರೆ ಆ 4-5 ಜನ ಏನು ಓಡಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಯುವತಿ ಅವರ ಕಣ್ಣಿಗೆ ಬಿದ್ದಿರುವಂತದ್ದು. ಏಕಾಗಿ ಆಕೆಯ ಬಳಿ ಅಸಭ್ಯವಾಗಿ ವರ್ತಿಸಿ ಈ ರೀತಿಯಾಗಿ ಮಾಡಿದ್ದಾರೆ. ಸದ್ಯಕ್ಕೆ ನೀವು ಹೇಳಿದ ಹಾಗೆ ಅವ್ರೇನಾದ್ರೂ ಗಾಂಜಾ ಅಥವಾ ಡ್ರಗ್ಸ್ ಏನಾದ್ರೂ ತಗೊಂಡಿದ್ರೆ ಅವ್ರಿಗೆ ಅದು ಎಲ್ಲಿಂದ ಸಿಕ್ತು, ಯಾರು ಅವರಿಗೆ ಹಾಡಹಗಲೇ ಈ ರೀತಿಯಾಗಿ ಸಪ್ಲೈ ಮಾಡಿಕೊಂಡು ರಾಜಾರೋಷವಾಗಿ ಅವರು ನಡು ರಸ್ತೆಯಲ್ಲೇ ಈ ರೀತಿಯ ವರ್ತನೆಯನ್ನ ತೋಡ್ತಾರೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.